ಶಾಂತಕ್ಕನ ಮನೆ ಕಡೆ ಹೊಂಟಿದ್ದೆ. ಈಗ ಅಲ್ಲಕ್ಕ ನಾಷ್ಟ ಮಾಡಕ್ಕ ಯವ್ವ. ಬೆಳಗ್ಗೆ ನಾನು ಇದು ಮಾಡಿದ್ದೆ, ಅನ್ನ ಒಗ್ಗರಣೆ ಹಾಕಿದ್ದೆ, ಚುಮ್ಮರಿ ಮಾಡಿದ್ದೆ. ಅನ್ನ ಒಗ್ಗರಣೆ ಚುಮ್ಮರಿ ಎರಡು ಖಾಲಿ ಆತವ. ನನ್ನ ಗಂಡ ನನ್ನ ಮಗ ತಿಂದ ಹೋದ್ರು. ಇನ್ನು ನನಗೊಬ್ಬಕ್ಕೆ ಏನು ಮಾಡ್ಕೊಲಿ, ಬ್ಯಾಸ್ರ ಮಾಡ್ಕೊಳಕ ಶಾಂತಕ್ಕನ ಮನೆಗೆ ಹೋದ್ರ ತಲ್ಲೇ ನಾಷ್ಟ ಮಾಡಿದ್ರ ಅಂತ ಹೊಂಟೇನಿ. ಏನು ಅಕ್ಕಿ ನಿನ್ನ ನಾಷ್ಟ ಕರ್ದಾಳ? ಹೋಗ ಯವ್ವ, ಆಕಿ ಹೆಣ ಎತ್ಲಿ, ಆಕೆವಾಗ ನನ್ನ ಕರೆದು ನಾಷ್ಟ ಕೊಡ್ಬೇಕು. ಎಂದಲ್ಗೈಲೆ ಕಾಗಿನ ಹೊಡೆದಲ್ಲ ಅವ್ರ ಅತ್ತಿ ಸುಸಿ. ನಾನೇನು ಕರ್ದಿಲ್ಲ ಆಕಿ. ಹೌದಾ, ಮತ್ತೆ ನಾಷ್ಟ ಕೊಟ್ಟನಂಗಲ್ಲ? ಹಂಗಲ್ಲ, ಈಗ ನನಗೆ ಹೊಟ್ಟೆ ಬಾಸ್ ಬಿಟ್ಟೈತಿ. ಏನಾರು ಮಾಡ್ಕೊಂಡು ತಿನ್ನುವಷ್ಟು ಸಮಾಧಾನನೂ ಇಲ್ಲ. ಅದ್ರಾಗ ಬೇರೆ ಒಳ್ಳೆ ಎಣ್ಣೆ ಖಾಲಿ ಆಗಿಬಿಟ್ಟೈತಿ. ಈಗ ನಾನು ಒಳ್ಳೆ ಎಣ್ಣೆ ತಂದು ಮಾಡ್ಕೋಬೇಕು. ಅದಕ್ಕೆ ಈಗ ಏನು ಮಾಡಲಿ, ಶಾಂತಕ್ಕನ ಮನೆಗೆ ಹೋಗಿ ಒಮ್ಮಿಂದ ಮಕ್ಕ ನಾಷ್ಟ ಕೊಡಂತ ಹೆಂಗೆ ಕೇಳಲೆ? ಸರಿ ಅನ್ನಿಸ್ತತನ. ಅದಕ್ಕೆ ಕೇಳಕ್ಕೂ ಆಗಂಗಿಲ್ಲ, ಸುಮ್ಮನೆ ಹೋಗಿ ತಿಂದು ಆತತ್ತ. ಕಳು ಮಾಡ್ಕೊಂಡು ತಿಂತೇನ? ಶಾಂತಕ್ಕೆ ಒಂದು ವೇಳೆ ಕೊಟ್ಟರು ಸೊಸಿ ಹ್ಞೂ ಅನ್ನಂಗಿಲ್ಲ. ಸೊಸಿ 7 ಜಿಪಣಿ. ಈಗ ನಾ ಒಂದು ಐಡಿಯಾ ಹೇಳ್ತೀನಿ, ಅದ್ರ ತಕ್ಕ ನೀನು ಹ್ಞೂ ಹ್ಞೂ ಅನ್ನ. ಏನು ನೋಡು, ಇಬ್ಬರಿಗೂ ಬಿಸಿ ಬಿಸಿ ನಾಷ್ಟ ಆಚ. ಸ್ವಸ್ಥರು ಬೇಕಾದಷ್ಟು ಜಿಬಿಟ್ಟಿರ್ತಾರೆ. ಜಿಬಿಟ್ ಅಂತಲ್ಲದ ಮಾಡಿ ಕೊಡಕಷ್ಟು ಬೇಜಾರು ಅವರಿಗೆ. ಈಗ ನೋಡು, ನಾ ಹೇಳ ಮಾತೇನಾರು ನೀ ಕೇಳಿ ಹ್ಞೂ ಹ್ಞೂ ಅಂದಂದ್ರೆ ಶಾಂತಕ್ಕ ಸೊಸಿಗೆ ಜಾಡಿ ಸ್ವದ್ದ ನಾಷ್ಟ ಮಾಡಿಸ್ಕೊಡ್ತಾಳೆ ನಮಗೆ. ಅಂತದೇನು ಮಾಡಿಲಿ ಹೇಳಿ, ನನಗೂ ತಿಂತಾನೆ ನಾನು. ಯಾಕಂದ್ರೆ ನಾನು ಬೆಳಗ್ಗೆ ತಂಗಡ ರೊಟ್ಟಿ ಇತ್ತಾ ರಾತ್ರಿದು, ಅದಕ್ಕೆ ಒಟ್ಟು ಬೆಂಡೆಕಾಯಿ ಪಲ್ಯ ಉಳಿದಿತ್ತ, ಅದನ್ನ ಹಚ್ಕೊಂಡು ತಿಂದು ಎದ್ದು ಬಂದನಿ. ಅದಕ್ಕೆ ಹೇಳು ನಡಿ, ಮತ್ತೆ ಆಗ್ತಾಳ ಹೋಗುನು. ಏನ ಶಾಂತಕ್ಕ ಆರಾಮ್ ಕುಂತ ಬಿಟ್ಟಿಯಲ್ಲ? ಆರಾಮ್ ಕುಂತಿದ್ದೆ, ನಾಷ್ಟ ಆತ ಈಗ. ಅದಕ್ಕೆ ಅಂದ್ರಕಿಲಿ ನೀವು ಇಷ್ಟು ಹೊತ್ತುಂಟ್ಲೆ ಬಂದ್ಬಿಟ್ರಿ ಅಲ್ಲ? ಇಷ್ಟು ಬೆಳಗ್ಗೆ ಬರೋರಲ್ಲ ನೀವು? ಆರಾಮ್ ಎಲ್ಲ ಕೆಲಸ ಮುಗಿಸಿ 12 ಗಂಟೆ ಮೇಲ್ಟ ಬರ್ತಿದ್ರಿ. ಶಾಂತಕ್ಕ, ಅದು ಹಂಗಲ್ಲದ, ಒಂದು ವಿಚಾರ ಅರ್ಜೆಂಟ್ ಗೊತ್ತಾಗೈತಿ. ಆ ವಿಚಾರ ಹೇಳ್ಬೇಕಂತೇಳಿ ಜೀವ ಬಾಯಾಗಿ ಇಟ್ಕೊಂಡು ಓಡಿ ಬಂದನಿ. ವಿಚಾರ ಗಂಟ್ಲಾಗ ಕುಂತತಿ. ಯಾವಾಗ ನಿನ್ ಕಿವ್ಯಾಗ ಹೇಳೇನೆ ಅಂತ ನೋಡ. ಈಗ ಪರಕ ಏನ ಅಂತದು ನಿನಗೇನ್ರ ಗೊತ್ತಾತನ? ಏನೋ ಹೊಸ ವಿಚಾರನ ತಂದಾಳಲಿಕ್ಕೆ? ಹೋಗೋ ಯವ್ವ, ನನಗೂ ಗೊತ್ತಿದ್ದಿಲ್ಲ. ಈಕೆ ಈ ಬಿಡಾಡಿನ ಇವತ್ತು ಹೇಳಿಂದ ಗೊತ್ತಾಗಿದ್ದು. ನಮ್ಮ ಗಿರ್ಜಿ ಸಿಐಡಿ ಆಫೀಸರ್ಗಿಂತ ಒಂದು ಈಟು ತಕ್ವ, ಇವ್ರು ಜೇಮ್ಸ್ ಬಾಂಡ್ಗಿಂತ ಒಂದಿಟ್ಟು ಯಾಕವ. ಹೌದು ನೋಡ್ಲೆ ಗಿರ್ಜಿ, ನೀ ಅದಿ ಅಂತೇಳಿ ಊರಾಗ ಎಷ್ಟ ವಿಚಾರ ಗೊತ್ತಾಕವ್ವ ಯವ್ವ ನಮಗ. ಇಲ್ಲಕಂದ್ರೆ ಎಲ್ಲಿ ಗೊತ್ತಾಕವ್ಲೆ? ಏನಾಯ್ತು? ಆದ್ರೂ ಇಂಥದೊಂದು ನಮ್ಮ ಊರಾಗ ನಡೀತೈತೆ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಅದಲ್ಲೇ ಗಿರ್ಜಿ, ಏನದು? ಕಾಲ್ಮನ್ ಬಾಳ ಕೆಟ್ಟೈತಿವ, ಏನಾದ್ರೂ ಅಕ್ಕವು ಗೊತ್ತೈತೇನ? ಹೌದೌದು ಅಕ್ಕವ್ ಬಿಡು. ಏನದು? ಆದ್ರೂ ನೋಡಾಕ ಮಳ್ಳಿ 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 ಇದ್ದಂಗಿದ್ಲಿಕ್ಕೆ. ನೋಡಿದೀನಿ, ಎಂತ ಕೆಲಸ ಮಾಡಿಲ್ಲ. ಅರೇ, ನಿಮ್ದು ಬಹುತ್ ಆರಾಮ್ಸೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ. ಊರಾಗ ಏನಾಗೈತೆ ಅಂತಿರ್ಲಿ, ಅದನ್ನ ಹೇಳಕ್ ಬಂದಾರ. ನಿನಗೇನ್ರ ಗೊತ್ತೈತೇನ? ಮಾಲೂಮ್ ನೈಗೆ ಅಮ್ಮ ಮಜೆ ಯಾವ್ದೇ? ಅಕ್ಕಿಗಲ್ಲ, ಊರಾಗ ಇನ್ನೂ ಬಾಳ ಮಂದಿಗೆ ಗೊತ್ತಿಲ್ಲ. ನನಗ ಫಸ್ಟ್ ಗೊತ್ತಾಗಿದ್ದು. ಅರೇ, ಇಸ್ಕಿ ಹಾಕಿ ನಮ್ದು ಊರಲ್ಲಿ ಏನೋ ಆಗ್ಬಾರ್ದು ಆಗ್ಬಿಟ್ಟಿದೆಯಲ್ಲ. ಹೂನಯ್ಯವ್ವ, ಏನು ಕಾಲ್ಮನ ಕಲ್ಲಿನ ಕೋಳಿ ಕೂಗುದೊಂದು ಉಳ್ದತ್ ನೋಡು. ಕಲ್ಲಿನ ಕೋಳಿ ಕೂಗ್ತಂದ್ರೆ ಪ್ರಪಂಚನ ಪ್ರಳಯ ಆಕತಿ. ಹೌದೌದು, ಅದು ಕರೆ ಬಿಡು. ಏನಾಗೈತೆ ಅಂತದು? ಅಲ್ಲ, ಯಾರು ಏನ್ ಮಾಡಿದ್ರು? ಬರಕ ನಾಷ್ಟ ಆತನ? ಇಲ್ಲ ಇನ್ನು ನಾಷ್ಟ ನಾ ಗಡ್ಡಾಡ್ಕೊಂತ ಬನ್ನಿ. ನಾಷ್ಟ ಮಾಡ್ಬೇಕು. ನಾನು ನಾಷ್ಟ ಮಾಡಕ್ ಹೋಗ್ತೇನೆ ಶಾಂತಕ್ಕ. ಆಕಿನ ಹೇಳ್ತಾತ ಗಿರ್ಜಿ. ಹೇಳಲೇ ಗಿರ್ಜಿ, ಏನಾತು? ಶಾಂತಕ್ಕ, ನಾನು ನಾಷ್ಟ ಮಾಡ್ಕೊಂಡ್ ಬರ್ತೇನೆ. ಹೊಟ್ಟೆ ಸತ್, ನಂದು ಜಗ್ಗ ಹೊಟ್ಟೆ ಸತಿ. ಅದಕ್ಕೆ ಅಲ್ಲ, ಏನಾತಂತ ಹೇಳ್ಬಿಡ್ರಿ, ಆಮೇಲೆ ಹೋರಿ. ನಿನಗೆ ಹೇಳ್ಕೊಂಡ್ ಕುಂತ್ರೆ ನಮ್ಮ ಹೊಟ್ಟೆ ಕೇಳ್ಬೇಕಲ್ಲಿಲ್ಲ. ಗುಡು 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 ಒಂದು ಹೊಟ್ಟೆ ಇಲಿ ಓಡಾಡ್ದಂಗ ಓಡಾಡತಾವ. ಅಲ್ಲಲ್ಲಿ ಅದೇನು ಹೊಟ್ಟೆ ಇಲಿ ಬೋನಲ್ಲೇ ಇಲಿ ಓಡಾಡಕ ಹಂಗ ಆಗೈತಿ. ಈಗ ಹೊಟ್ಟಿ ಖಾಲಿ ಆಗ್ಬಿಡತ್ತವ, ಅದಕ್ಕೆ ಇಲಿ ಓಡಾಡ್ದಂಗ ಆಗತತಿ. ನಿಪ್ಪಸಿಗೆ ಬಿತ್ತಂದ್ರೆ ಹೊಟ್ಟಿ ಟೈಮ್ ತಪ್ಪಿಸ್ ತಿಂದು ಎಸಿಮಿಟಿ ಆತಂದ್ರೆ ನಮ್ಗೆ ಯಾರು ನೋಡೋರ ಇವತ್ತಾಯಿ. ನಾ ಹೋಗೇ ಬರ್ತೇನೆ, ತಡಿ ಒಟ್ಟು ತಿಂದ ಬರ್ತೇನೆ. ಬಂದು ಆಮೇಲೆ ಹೇಳ್ತಂತ ಶಾಂತಕ್ಕ. ಆ ಬಿಡಾಡಿ ಏನೋ ಹೊಟ್ಟಿ ಅರ್ಜೆಂಟ್ ತಿನ್ಬೇಕಂತ. ಆಕೆ ಹೋಗೋಳಕ್ಕ, ನೀನಾರ ಹೇಳಿ ಏನಗೈತಿ? ಶಾಂತಕ್ಕ, ನಂದು ಹೊಟ್ಟೆ ಸತಿ. ಆಮೇಲೆ ಇನ್ನೊಂದು ನನಗೂ ಅಷ್ಟು ಪೂರ ಗೊತ್ತಿಲ್ಲ, ನಮ್ಗೆ ಗಿರ್ಜಿಗೆ ಗೊತ್ತಿದ್ದಷ್ಟು ಪೂರ ಅಕ್ಕಿಗೆ ಗೊತ್ತಿರೋದು. ಆಮೇಲೆ ನೋಡಿ, ಹೊಟ್ಟೆ ಗ್ಯಾಪ್ ಆಗಿ ಏನದು ಹೊಟ್ಟೆ ತುಂಬಿ ಒಂಥರ ಗ್ಯಾಸ್ ಹೊರಗೆ ಬರಾಕತ್ ಬಿಟ್ಟದೆ, ಡ್ರೇಗ್ ಬಂದಂಗೆ. ಅದಕ್ಕೆ ಹೋಗಿ ಒಂದು ತಡಿ, ಇಬ್ರು ತಿಂದ ಬರ್ತೀವಿ. ಹಂಗಾರೆ ಹೋರಿ ಬಿಡಾಡ್ಯಾರ ಇಬ್ರು ದೌಡ್ ನಾಷ್ಟ ಮಾಡ್ಕೊಂಡು ಬಂದು ಬಿಡ್ರಿ. ಬಂದು ಹೇಳ್ರಿ ಗಿರ್ಜಿ, ಪಟ್ನ ಹೋಗಿ ಏನ್ ಮಾಡಿ ನಾವು ನಾಷ್ಟ ತಿಂದ ಬಂದ್ಬಿಡು. ಅಲ್ಲ, ಒಂದಿಟ್ಟು ನಾಷ್ಟ ಮಾಡ್ಕೊಂಡು ಹೋಗನ್ವಳ್ ನೋಡು ನಮ್ಮ ಶಾಂತಕ್ಕ. ಮನೆಗೆ ಹೋಗಿ ತಿಂದು ಬರ್ರಿ ಅನ್ನಕತ್ತಾಳ. ಏನ್ ಮಾಡ್ಲಿ ತಡಿ. ಆದ್ರೂ ಬರಕ್ಕ ಯಾವಾಗಿಂದ ನಡ್ಸಿರ್ಬೇಕು ನೋಡಿ ಇವ್ರಲ್ಲ. ಇಂಥದೊಂದು ಜನರ ಕಣ್ಣಿಗೆ ಬಿದ್ದಿರಕ್ಕಿಲ್ಲ ತೀರ. ಅಲ್ಲ, ಎಷ್ಟು ಮಳ್ಳ್ಯಾರು ಇರ್ಬೇಕು ಇವ್ರು, ಎಷ್ಟು ಬಡ್ಯಾಗಳು ಇರ್ಬೇಕು ಅವರು. ಅತ್ತಿ ಮಾವು ಗೊತ್ತಿಲ್ಲ ಅಂದ್ರೆ ವಿಚಾರ ಮಾಡಿ ನೀನು. ಹೌದೌದು, ಅದು ಕರೆ ಬಿಡು, ಅದು ಕರೆ. ಅಲ್ಲ, ನನಗನ್ನಿಸ್ತೈತಿ ಹೋದ್ ಸಂಕ್ರಮಣ ಅಲ್ಲೇ ಅದಾಗಿತ್ತಲ್ಲ, ಅವತ್ತೇ ಇದು ಆಗೈತಿ. ಅವಾಕ ಮತ್ತೆ ಅತ್ತಿ ಗೊತ್ತಾಯ್ತ ಎಲ್ಲ ನಿಂಗೆ ಗೊತ್ತಿರ್ತಾವ ಅದೆಲ್ಲ. ಅವತ್ತ ಬರ್ತಂತ ಶಾಂತಕ್ಕ. ಅಲ್ರಿ ತಿಂದು ಬಂದಾರ ಹೇಳ್ರಲ್ಲ, ಇಲ್ಲ ಹೇಳಾರ ತಿನ್ನಕ್ ಹೋಗಿರ್ಲೆ. ನನಗೊಂದು ನಮನಿ ಕೆಂಡದ ಮ್ಯಾಗ ನಿಂತಂಗ ಆಗ್ತತಿ. ಅಲ್ಲ, ಏನಾತ? ಯಾರ
ಹೇಳೇ ತಿನ್ನಕ್ ಹೋಗ್ಬಿಡ್ರಿ 5 ಮಿನಿಟ್ ಲೇಟ್ ಆಗತ್ತೆ ಏನಾಗೋದಿಲ್ಲ ಸುಮ್ ಕುಂದ್ರ ಎಸಿಮಿಟಿ ಆದ್ರ ನಮಗ ಶಾಂತಕ್ಕ ಸುಮ್ಕಿರ್ನಿ ಏ ಬಾರ ಬರಕ ಬಾ ನಾಷ್ಟ ಮಾಡಿ ಬರೋಣಂತ ಬಾ ಹಂಗಾರ ಪಟ್ಟ ತಿಂದೋರ ಬಂದ್ಬಿಡ್ರಿ ತಿಂದೋರ ಎಲ್ಲಿ ಬರಾಕತ್ತಿ ಇನ್ನು ಅಡಿಗೆ ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಪಲ್ಯ ಮಾಡ್ಬೇಕು ಸಾರು ಮಾಡ್ಬೇಕು ನನ್ನ ಗಂಡ ಬರ್ತಾನ ಹೊಲಕ್ಕೆ ಕಟ್ಕೊಂಡು ಹೋಗ್ತಾನೆ ಏನು ಇಲ್ಲೇ ಬಂದು ತಾನ ಕೇಳ್ಬೇಕು ಅದಾದ್ಮೇಲೆ ಒಂದಿಟ್ಟು ಬಾಂಡೆ ಅದ ತಿಕ್ಕೋಬೇಕು ಅರಿವಿ ಒಗಿಬೇಕು ಮತ್ತೆ ಇಷ್ಟೆಲ್ಲ ಮಾಡಿದ ಮನುಷ್ಯಾಗ ಮತ್ತೆ ಮಧ್ಯಾಹ್ನ ಊಟ ಬೇಕಾಗತ್ತಲ್ಲ ಮತ್ತೆ ಮಧ್ಯಾಹ್ನ ಉಣ್ಬೇಕು ಅವಾಗ ಒಂದು ಅರ್ಧ ತಾಸರ ಮಕ್ಕಳಿಕಂದ್ರೆ ಹೆಂಗೆ ಶಾಂತಕ್ಕ ಮಕ್ಕೊಂಡು ಇಕ್ಕೊಂಡು ಸಂಜೆ ಮ್ಯಾಗ ಬರೋದಾಗ ಬರ್ತೀನಿ ತೋ ಶಾಂತಕ್ಕ ಅದು ಧಾರಾವಾಹಿ ಚಾಲು ಆಗೋತ್ತಿಗೆ ಅಂತಂದ್ರೆ ಮತ್ತೆ ಎಲ್ಲಿ ಬರಾಕತ್ತೀವ ಮತ್ತೆ ಧಾರಾವಾಹಿ ನೋಡ್ಕೊಂತ ಕುಂದಿರ್ತೇನೆ ನಾಳೆ ಬರ್ತಿದ್ದು ಶಾಂತಕ್ಕ ಬರ್ಲಾ ಅಯ್ಯೋ ನಿನ್ನ ಹೆಣ ಎತ್ಲಿ ತಣ್ಣಗೆ ಟಿವಿ ನೋಡ್ಕೊಂತ ಕುಂತಕ್ಕಿಗೆ ಏನೋ ವಿಚಾರ ಐತಿ ಅನ್ನೋರಂಗ ಹೇಳಾಕತ್ತಿ ಅರ್ಧಂಬರ್ಧ ಮಾಡಿದಲ್ಲ ನಿನ್ನ ಗಂಟೆ ಗಟಾಸ್ಲಿ ಒಂದು ತಾಸು ಆತ್ ಇಬ್ರು ಮಾತು ಹಚ್ಕೊಂಡು ಬಿಡಾಡ್ಯಾರ ಇಟ್ಟತಿ ಹೇಳಿ ಮುಗಿಸಿರ್ತಿದ್ರಿ ಆದ್ರ ನನಗೆ ಕೇಳಾರ್ದ ಸಮಾಧಾನ ಆಗೋಲ್ದು ಮತ್ತೆ ಹೊಳ್ಳಳ್ಳಿ ಏನೋ ಮಾತು ಬೇರೆ ಆಡಾಕತ್ತೀರಿ ತಡ್ರಿ ನಾನು ನಮ್ಮ ಮನೆಯಿಂದ ನಾಷ್ಟ ತಂದು ಕೊಡ್ತೇನೆ ತಡಿ ಏನ್ ಮಾಡಿದ್ದೆ ಸಂತಕ್ಕ ಅಂದಾಗ ನಾಷ್ಟ ದವರ್ಯಾಗ ತಿಂದು ಬಿಟ್ಟಿದ್ದು ಉಪ್ಪಿಟ್ಟು ಉಳಿದಿರ್ಬೇಕು ಬಳಕೊಂಡು ತಂದು ಕೊಡ್ತೇನೆ ತಡಿ ಸಂತಕ ತೆಗಿಯವತ್ತಗ ಉಪ್ಪಿಟ್ಟು ಗಿಪ್ಪಿಟ್ಟು ಹೊಂದಂಗಿಲ್ಲ ನಮ್ಮ ಮನ್ಯಾಗ ತಿನ್ನಂಗಿಲ್ಲ ಇಲ್ಲೇ ತಿನ್ನಕೋಲಿ ಉಪ್ಪಿಟ್ಟು ಯಾಕ ಇತ್ತಿತ್ತಾಗ ತಿನ್ನಂಗ ಆಗೋಲ್ದವಾ ಅರೇ ದನಕ್ಕೆ ಎತ್ತಿಗೆ ಕೊಟ್ಬಿಟ್ರೆ ಹಿತ್ಲಲ್ಲಿ ಹೋಗಿ ಹಲ್ಗೆ ನೋಡಿದ್ರಂತೆ ನಿಮ್ದವ್ರು ಮನೆಯಲ್ಲಿ ಅವರು ಉಪ್ಪಿಟ್ಟಿಗೆ ತಿಂದು ಬಿಟ್ಟಿದ್ದಾರೆ ಅದನ್ನೇ ನಿಮ್ದಿಗೆ ಕೊಡ್ತಾರೆ ಅದನ್ನ ಬಿಟ್ಟು ನಿಮ್ದಿಗೆ ಅಂತ ಇಡ್ಲಿಗೆ ದಸೆಗೆ ಮಾಡ್ಬೇಕು ಸಂತಂದು ಹೋಗಿ ಅವ್ರದ್ದು ಸಸೆಗೆ ಮಾಡಿ ಅಂತ ಹೇಳಿದ್ರೆ ಅವ್ರದ್ದು ಸಸೆ ತಲೆಗೆ ಹೊಡಿತಾರೆ ಅಷ್ಟೇ ಅದ್ಯಾಕೆ ತಲೆ ಹೊಡಿತಾಳ ತಡಿ ಚುಮ್ಮರಿ ಮಾಡಿಸ್ಕೊಂಬರ್ಲಿ ಅಂತ ತಿಂತೀರನ ಒತ್ತ ನಾನು ವಿಚಾರ ಹೇಳೇ ಹೋಗ್ಬೇಕು ನೀವು ಚುಮ್ಮರಿ 5 ನಿಮಿಷ ಕುಂದ್ರಿ ಪಟ್ನ ಮಾಡಿಸ್ಕೊಂಡಕ್ಕೆ ತೊಗೊಂಬರ್ತೀನಿ ಜೊತೆಗೆ ಅದಟ್ಟು ಉಪ್ಪಿಟ್ಟನ್ನು ಬಿಸಿ ಮಾಡಿ ಹಾಕೊಂಬಂದ್ಬಿಡು ಚುಮ್ಮರಿ ಜೊತೆಗೆ ತಿಂದು ನೀರು ಕುಡಿದು ಬಿಡ್ತೇವೆ ಒಂದು ಚಾನು ತರಿಸ್ಬಿಡು ಅರೇ ನಿಮ್ದುಗೆ ವಿಚಾರಾಗೆ ಹೇಳಕ್ಕೆ ಬಂದು ನಾಷ್ಟಾಗೆ ಮಾಡಿಬಿಟ್ರಿ ಅಲ್ಲ ಅಂತದ್ದು ಏನು ನಮ್ದುಗೆ ಗೊತ್ತಿಲ್ಲಲ್ಲ ಯಾವಾಗ ಆಯ್ತು ಯಾವಾಗತ್ತೆ ಈಗ 2 ತಾಸು ಮುಂಚೆ ನಿಂಗೆ ಗೊತ್ತಿಲ್ಲ ಸುಮ್ಕಿರೋದಲ್ಲ ಆಮೇಲೆ ಹೇಳ್ತೇವೆ ಏನ ಅಂದಂಗ ನಿಂದು ನಾಷ್ಟ ಪಾತಿ ನಮ್ದು ನಿನ್ನೆ ಬುಧವಾರಿಗೆ ಇತ್ತಲ್ಲ ಬಿರಿಯಾನಿಗೆ ಕರ್ತೆ ಮಿಕ್ಕಿರೋ ಬಿರಿಯಾನಿಗೂ ಇವತ್ತು ಶುಭ ಹಾಕು ಆಯಿ ಬಿರಿಯಾನಿಗೆ ಸಕಾಪಟ್ಟೆ ಮಾಡ್ಬಿಟ್ಟಿದ್ದೆ ನಮ್ದುಗೆ ಅದನ್ನ ಎಲ್ಲ ಪೀಸ್ಗೆ ತಿನ್ಬಿಟ್ಟಿದ್ರು ನಿನ್ನೆ ನಮ್ಮ ಮಕ್ಕಳು ಮತ್ತೆ ನಮ್ದು ಗಂಡ ಎಲ್ಲ ಬರೀ ಅನ್ನಗೆ ಮಿಕ್ಬಿಟ್ಟಿತ್ತು ಅದನ್ನೇ ತಿನ್ಬಿಟ್ಟು ಬಂದ್ಬಿಟ್ಟೆ ಎತ್ತ ಬರ್ಲೆ ನಾನು ಸೊಸಿ ಮಾಡಕ್ ಒಲ್ಲೆ ನಾತಿದ್ಲು ಬಿಡ್ಲಿಲ್ಲ ಹಂಗಂಗ ಮಾಡಿಸಿ ಒಟ್ಟು ಮಾಡ್ಸೇನಿ ತೋರ್ತೀನಿ ಪಾತಿ ನೀನು ಚಾ ತಗೋಲೆ ನಕ್ಕವ್ಗೆ ಮಾ ಶಾಂತಕ್ಕ ಅಭಿ ಪಿ ಆಯಿ ಇರ್ಲಿ ಒಟ್ಟು ಕುಡಿ ಅರೇ ನಿಮ್ದುಗೆ ಬೇಡ ಅಂದ್ರೆ ಕೇಳೋದಿಲ್ಲ ಬೇಸರಾಗೆ ಮಾಡ್ಕೊಂತೀರಿ ಕೊಡಿ ಶಾಂತಕ್ಕ ಮಸ್ತಾಗಿದ್ದು ಬಿಡು ಚುಮ್ಮರಿ ಮನೆ ಹಾಳಾತು ಏನಾತ್ ಹೇಳ ಅರೇ ಬೇಗ ಹೇಳಿ ನಮ್ದುಗೆ ಹಾರ್ಟ್ಗೆ ಬ್ರೇಕ್ ಆಗ್ತದೆ ಮೇರೆ ಹಾರ್ಟ್ ತೋಡ್ದಿಯಾ ಬೇಗ ಹೇಳಿ ಅಯ್ಯೋ ನಾಷ್ಟ ಮಾಡೋದೈತೆ ಅಂತೇಳಿ ಹಂಗೈತಿ ಹಿಂಗೈತಿ ಅಂದ್ಬಿಟ್ವಿ ಏನ್ ಹೇಳೋದಪ್ಪ ಈಕಿಗೆ ಗಿರ್ಜಿ ಇಲ್ಲೇ ಕುಂತೇನೆ ಅಬ್ಬಾ ಒಳ್ಳೆ ಟೈಮಿಗೆ ಬಂದ ನನ್ನ ಗಂಡ ಯಾಕೆ ಬಂದ್ರಿ ಇವ್ರೆ ಏನ್ರಿ ನಿಮ್ಮವ್ವ ಹಿತ್ತಲ ಅಡ್ಡಾಡಕ್ ಹೋಗಿ ಕಾಲ್ ಜಲ್ ಬಿದ್ದಾಳಂತ ಬಾ ಅಯ್ಯೋ ದೇವ್ರೆ ಅವ್ವ ಇಲ್ಲ ಹತ್ರ ಎಲ್ಲಿ ಕೇತತ್ಲೆ ಅಲ್ಲಿ ಹೋಗಳ ಬಾ ಏನಾಗಿತ್ತು ಅಂತ ಏನಾರ ಹೇಳಿದ್ರನ್ರಿ ಎಲ್ಲ ಏನ್ ಹೇಳಿಲ್ಲ ಕಾಲ್ ಜಲ್ ಬಿದ್ದಾರ ಬಾ ಅಂತಂದ್ರ ಅಟ್ಟೆ ನೀಟ ಏನಾತ ಹೇಳೇ ಗಿರ್ಜಿ ಪಟ್ನ ಹೇಳ್ಬಿಡು ಪಟ್ಟಂತ ಹೇಳ್ಬಿಡು ಸುಮ್ಕಿರಲ್ಲ ಅಂತ ನಮ್ಮ ಹೋಗಿ ಬಿದ್ದಾಳಂತಲ್ಲ ಅಯ್ಯೋ ಈ ಬಿಡಾಡಿ ಹೋಗಿ ಬಿಟ್ಲಲ್ಲಿಕ್ಕೆ ಲೇ ಗಿರ್ಜಿ ಹೋಗೇ ಬಿಟ್ಟಲ್ಲೇ ಪರಕ ಏನೇ ವಿಚಾರ ಅಂದಲ್ಲ ಏನದೆ ನಿನಗೇನ್ರ ಗೊತ್ತನ ಹೇಳ ಪರಕ ಹೇಳ ಅಯ್ಯೋ ದೇವ್ರೆ ಈ ಬಿಡಾಡಿ ಏನೋ ಒಂದಿಟ್ಟು ಪುಂಗಿದ್ಲು ಅಂತೇಳಿ ನಾನು ಬಂದ್ಬಿಟ್ಟೆ ಏನ್ ವಿಚಾರ ಏನ್ ಸುಡ್ಗಾಡೈತೆ ಒಂದೀಟು ಏನು ಗೊತ್ತಿಲ್ಲ ಏನ್ ಹೇಳಲಿಗ ನಾ ಶಾಂತಕ್ಕ ಏನ್ ಮಾಡ್ಲಿ ಹಂಗಾರ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಆ ವಿಷಯ ಶಾಂತಕ ನನಗೂ ಆಗಲೇ ಹೇಳಿದ್ನಲ್ವ ನನ್ಗೇನು ಗೊತ್ತಿಲ್ಲ ಆಕಿನ ಈ ಹೇಳ್ಬೇಕು ಆಕಿಗೆ ಗೊತ್ತಿಲ್ಲ ಅನ್ನೆಲ್ಲ ಅಯ್ಯೋ ಶಾಂತಕ್ಕ ನೆನಪ ಇಲ್ಲ ನನಗ ಒಲಿ ಮ್ಯಾಗ ಬ್ಯಾಳಿಗಿಟ್ಟಿದ್ದೆ ಹಂಗ ಬಂದನಿ 5 ನಿಮಿಷದಲ್ಲಿ ಬಂದೆ ಊರ್ ಬಿಡಾಡ್ಯಾರ ಇಬ್ರು ಅಲ್ಲ ನನಗೆ ಹೇಳಾರ್ದ ಹೋದ್ರಲ್ಲಿ ಇವ್ರು ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಅರೆ ನೋಡಿ ನಿಮ್ದುಗೆ ನಾಷ್ಟಾಗೆ ಮಾಡ್ಬಿಟ್ಟು ಚಾಗೆ ಕುಡ್ಬಿಟ್ಟು ಹಂಗೆ ಹೋಗ್ಬಿಟ್ರು ಅಯ್ಯವ್ವ ನಾಷ್ಟ ಚಾ ಮನಿ ಕಲ್ಲ ಆಗ್ತು ಆ ಚುಮ್ಮರಿ ನೀನು ಮಾಡಿದ್ವು ಉಳಿದಿದ್ವಾ ಹಾಳ ಕಟ್ಟಿಟ್ಟಿದ್ದೆ ತಿಂದಿಂದ ಇನ್ ಮೆತ್ತಗಕ್ಕ ಮಳಿಗೆ ಅಂತೇಳಿ ಅವನ್ನ ಒಂದು 4 ಚುಮ್ಮರಿ ಹಾಕೊಂಬಂದನಿ ಉಪ್ಪಿಟ್ಟು ಬೆಳಗ್ಗೆ ನಾವೀಗ ತಿಂದು ಉಳಿದಿದ್ದೆ ಅದೇನು ಉಪ್ಪಿಟ್ಟು ಬಿಸಿಯದಲ್ಲ ಏನಲ್ಲ ಅದನ್ನ ಹೋಗಿ ಬಳಕೊಂಡು ತಂದಿದ್ದೆ ಅದೇನು ನನಗಷ್ಟು ಕಂಡು ಬರವಲ್ತು ಈಗ ನನಗೆ ಇವ್ರು ಏನೋ ವಿಚಾರ ಅಂದ್ರಲ್ಲ ಅದು ನನಗೆ ಅಷ್ಟೊಂದು ಕುತ್ತಿಗೆ ಒಳಗೆ ತಲೆಯಾಗ ಕೊರಿತಾ ಇರುವಂತ ನನಗೆ ವಿಚಾರ ಈಗದ ನಾ ಕೇಳಲೇಬೇಕದನ್ನ ಅರೆ ನಮ್ದುಗೆ ಕೂಡ ಗೊತ್ತಿಲ್ಲ ಶಾಂತಂದೋಕೆ ನಮ್ದು ಬರ್ತೀನಿ ಏನಿರ್ಬೋದದು ಅಂತಾದ ಅತ್ಯಾರ ಬರ್ರಿ ಒಳಗ ಇಲ್ಲೇ ಕುಂತಿರಲ್ಲ ಏನಿರ್ಬೋದದ ಅಂತ ವಿಚಾರ ಅಲ್ಲ ಏನಾತ ಅತ್ತಿಯರಿಗೆ ಯಾವತ್ತೂ ಹಿಂಗ್ ಮಂಕ ಕುಂತೋರಲ್ಲ ಏನಾತೋ ಏನೋ ಪಾಪ ಅಲ್ಲ ಮಾವರ ಏನಾರ ಬಾಯಿ ಬಂದಂಗ ಏನಾರ ಬೈದ್ರಾ ಮಾವರ ಏನಾತ್ವಾ ಮಾವರ ಅತ್ತಿಯರು ನಿನ್ನೆ ಬೆಳಗ್ಗಿಂದ ಹಿಡಿದು ಈ ಹೊತ್ತು ಸಂಜಿಕಾದ್ರೂ ಯಾಕ ಏನೋ ಗೊತ್ತಿಲ್ಲ ಒಂಥಾರನ ಕುಂತ ಬಿಟ್ಟಾರ ಹೌದಾ ಒಂಥರ ಕುಂತಾರ ಅವನ ಮನಿ ಏನಾಗೈತಿಕಿಗೆ
ಅಂಥದ್ದು ಏನಿರ್ಬೋದದು? ಗಿರ್ಜಿ ಅರ್ಧ ಹೇಳಿಬಿಟ್ಲು, ಪಾರಕ್ ಹೇಳಲಿಲ್ಲ. ಏನಿರ್ಬೋದದು? ಮತ್ಯಾರ ನನ್ನ ಕುಟಿ ಎಷ್ಟು ಚಂದ ಜಗಳ ಮಾಡ್ಕೊಂತ ಇದ್ರಿ, ಯಾಕ ಏನ ಸುಮ್ಮನೆ ಆಗ್ಬಿಟ್ರಪ್ಪ. ಏ ಗಿಡ ಯಾಕೆ ಏನಾತ? ಯಾಕಲೇ ಏನಾತ್ಲೇ? ಯಾರು ಏನಂದಾರೋ ಏನ್ ಮನ್ಸಿಗೆ ಹಚ್ಕೊಂಡಾಳ ಗೊತ್ತಿಲ್ಲ. ದವಾಖಾನಿಗರ ಸೇರ್ಸು ನಿಕಿನ. ಮಾವಾರ ನನಗೂ ಯಾಕ ಹಂಗ ಅನ್ಸಾಕತ್ತೈತ್ರಿ. ಡಾಕ್ಟರ್ನ ಕರ್ಸಿಬಿಡುನಂತೀನಿ ನಾನು. ಇಲ್ಲಾಂದ್ರೆ ಇವತ್ತೊಂದು ದಿನ ನೋಡುನ್ ತಡ್ರಿ, ಮಗ ಬರ್ಲಿ, ಮಗ ಕೇಳಿದ್ರಿ ಏನ್ರ ಹೇಳಿದ್ರು ಹೇಳ್ಬೋದು. ಹಂಗ ಮಾಡೋಂತಳಿ. ಏನಿರ್ಬೋದು ಅಂತ ಅದ ನಮ್ಮ ಊರಾಗ ನನಗೆ ಗೊತ್ತಾಗ್ಲಾರ್ದ ವಿಚಾರ. ಬರ್ರಿ ಡಾಕ್ಟರ್ ಬರ್ರಿ, ನೋಡ್ರಿ ನಾನು ಏನ್ ಯಾಕ ಒಂದ್ ನಮೂನಿನ ಮಾಡಕತ್ ಬಿಟ್ಟಾಳ. ಹೌದಲ್ಲ, ಅಮ್ಮಾರು ಯಾವಾಗಿಂದ ಹಿಂಗೆ ಮಾಡಕತ್ತಾರ? ಅದೇನೋ ಗೊತ್ತಿಲ್ರಿ ಡಾಕ್ಟರ್. ಮೊನ್ನೆಲ್ಲ ಚಲೋನ ಇದ್ಲಪ್ಪ, ಬಾಯಿಗೆ ಬಂದಂಗೆ ಸೊಸಿಗೆ ಬೈಕೊಂತ ಗೀಕೊಂತ. ಈಗ ಒಂದ್ 3 ದಿನದಿಂದ ಬಹಳ ಸುಂದಾಗ್ಬಿಟ್ಟಾಳ. ಏನಾಗೈತಿ ಅಂತಾನು ಗೊತ್ತಾಗೋಲ್ತ. ಓ ಹಾಂ, ಏನಾಗಿರ್ಬೋದು? ಓ ಇವ್ರ ಮನ್ಸಿಗೆ ಏನೋ ಹಚ್ಕೊಂಡಾರ್ರಿ, ಏನೋ ಮಾನಸಿಕ ವೇದನೆ. ಇವ್ರ ಮನ್ಸಿಗೆ ಏನೋ ಒಂದು ಹಚ್ಕೊಂಡಾರ, ಅದು ಆಗಿಲ್ಲ ಅನಿಸ್ತೈತಿ. ಅದಕ್ಕೆ ಇಷ್ಟೊಂದು ಕೊರಗ್ತಾ ಅದಾರ. ಒಂಥರ ಇದೊಂಥರ ಮಾನಸಿಕ ವ್ಯಾಧಿ ಇದು. ಅದು ಏನಂತ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಹರಿಸೋವರೆಗೂ ಇವ್ರು ಹಿಂಗೆ ಇರ್ತಾರ. ಇದು ಗುಳಿಗೆ ಔಷಧದಿಂದ ಕಡಿಮೆ ಆಗೋದಲ್ರಿ ಇದು. ಹೌದಾ ಡಾಕ್ಟ್ರೇ, ಏನಿರ್ಬೋದ್ರಿ ಅದು? ಏನ್ ನೀವೇ ಕೇಳಿ ತಿಳ್ಕೊಳ್ಳಿ. ಏ ಶಾಂತ, ಏನ್ ಬೇಕ? ಬಂಗಾರ ಬೆಳ್ಳಿ ಬೇಕಾ? ಮಾವಾರ ನನಗನ್ನಿಸ್ತೈತಿ ಅತ್ತೆಯರಿಗೆ ಮಾನಸಿಕ ವೇದನೆ ಏನು ಕಡಾಕತ್ತೈತಿ ಗೊತ್ತನ? ಮೊನ್ನೆ ನಮ್ಮ ಅವ್ವ ಬಂದಾಗ ಸ್ವಲ್ಪ ಬಾದಾಮಿ ಗೋಡಂಬಿ ಜಾಸ್ತಿ ಹಾಕಿ ಪಾಯಸ ಮಾಡಿ ಕೊಟ್ಟಿದ್ದೆ. ಅದೇ ಏನಾರ ನೆನಪಾತೋ ಏನೋ ಅವರಿಗೆ ಬೇಜಾರು ಮಾಡ್ಕೊಂಡಾರ ಏನ? ಇಲ್ಲ, ನಮ್ಮ ಅವ್ವ ಹೋಗೋತ್ನಾಗ ಒಂದು ಕೆಂಪು ಸೀರೆ ಕೊಟ್ಟು ಕಳ್ಸ್ಯಾರ, ಹೊಸಾದ ಕೊಡು ಹೋಗ್ಲಿ ಅಂತೇಳಿ. ಅದೇನಾರ ನೆನಪಾತ ಏನ ಅವ್ರಿಗೆ? ಇದ್ದಿದ್ರೆ ನನ್ನ ಮಗಳಿಗೆ ಕೊಡ್ತಿದ್ನಲ್ಲ, ಹೋಗಿ ಹೋಗಿ ಈ ಬಿಡಾಡಿ ಕೊಟ್ನಲ್ಲ ಅಂತ ಏನಾರ ಅನ್ಕೊಂಡು ಅಳಕತ್ತಾರ, ಏನು ಮನ್ಸಿಗೆ ನೋವು ಮಾಡ್ಕೊಂಡಾರ ಏನ? ಹೋಲ್ ಬಿಡ್ರಿ ಅತ್ತೀರ, ತಂದು ಕೊಡ್ತೀನಿ ವಾಪಸ್. ಇಲ್ಲ ಇಲ್ಲ, ಅದು ಇರಕಿಲ್ಲ. ಶಾಂತಕ, ಏನಾತ ಶಾಂತಕ? ಗಿರ್ಜಿ ಅಲ್ಲ, ತಾಳಿ ಕಟ್ಟಿದ ಗಂಡ ಮಗ ಸೊಸಿ ಇಷ್ಟು ಮಾತಾಡ್ಸಿದ್ರು ನಾನು ಏನ್ ತಗೊಂಡ್ಲಿಲ್ಲ. ಹೀಗೆ ಇವರು ಗಿರ್ಜಕರ್ ಬಂದ್ಬಿಡ್ಲ ಗಿರ್ಜಿ ಅಂತ. ಅಲ್ಲ, ಡಾಕ್ಟರ್ ಈಗ ಹೊರಗೆ ಹೋಗ್ಬೇಕಾರೆ ನೋಡಿದೆ ನಾನು, ಕೇಳಿದೆ ಯಾಕ ಏನ ಆರಾಮಿಲ್ಲ ಅಂತಲ್ಲ ಶಾಂತಕ ನಿನಗೆ, ಏನಾತ? ಹ್ಞೂನ್ರಿ ಗಿರ್ಜಕರ, ಏನೋ ಮನ್ಸಿಗೆ ಹಚ್ಕೊಂಡು ಕೊರಗಾಕತ್ತಾಳಂತ ನೋಡ್ರಿ ನನ್ನ ಹೆಂಡತಿ. ಪಾಪ ಏನಾಗಿದ್ದಿತ್ತು? ಗಿರ್ಜಿ ಏನಾತ್ಲೆ ಹೇಳೆ. ಅಯ್ಯೋ ಹಣೆ ಬರಗಣಿ ಚೌತಿ, ಹಂಗಾರ ಶಾಂತಕ್ಕ ಮೊನ್ನೆ ಅರ್ಧ ವಿಚಾರ ಆತಲ್ಲ ಹೇಳುದು, ಅದನ್ನೇ ನೆನ್ಪಿಟ್ಕೊಂಡು ಹಿಂಗ್ ಮಾಡಕತ್ತಾಳ. ಲೇ ಗಿರ್ಜಿ, ಈಗ ಏನ್ ಹೇಳ್ತಿಲೇ ಶಾಂತಕ್ಕಗ? ತಡಿ ಏನಾರ ಒಂದು ಹೇಳ್ತೀನಿ. ಅಯ್ಯೋ ಶಾಂತಕ್ಕ, ಅದಕ್ಕೆ ಇಷ್ಟೆಲ್ಲ ನೀನು ಮಾನಸಿಕವಾಗಿ ಕೊರಗಾಕತ್ತೀಯನ? ಅಲ್ಲ ಶಾಂತಕ್ಕ, ಎಮ್ಮಿ ಬಸ್ಸನ್ ಹಿಂತಿ ಆ ಹಂದಿ ಬಿಸಿ ಅದಾನಲ್ಲ, ಅವ್ನ್ ಕೂಟ್ ಓಡೇ ಬಿಟ್ಟಾಳಂತ. ಹೌದಾ? ಹ್ಞೂ ಶಾಂತಕ್ಕ, ಇಬ್ರು ಕುಚ್ ನಡೆಸಿದ್ರಂತ. ನಡೆಸಿ ಇಬ್ರು ಕೂಡ ಲವಿ ಡವಿ ಮಾಡಿ ರಾತ್ರಿ ಕಿತ್ಕೊಂಡು ಗೋಯಾನ. ಅಯ್ಯೋ ಊರ್ ಬಿಡಾಡಿ ನೋಡಯ್ಯವ, ಏನ್ ಬಂದಿದ್ದಿತ್ತಿವ ಪಿಲೆಗ್ ಗಂಟೆ ಹೇಳೋದಕ್ಕೆ. ನೋಡಯ್ಯವ ಏಕೇನ್ ಶಟ್ರೋಗಿ ಬಂದಿದ್ದಿತ್ತ, ಬಂಗಾರದಂಗಿದ್ನವ ಗಂಡನ್ ಬಿಟ್ಟ ಅವ್ನ್ ಕುಟ್ಟು ಓಡೋಗಳ. ನೋಡು, ಆ ಎಮ್ಮಿ ಬಸ್ಸನ್ ಹಿಂತಿ ಆ ಹಂದಿ ಬಸ್ಸನ್ ಕುಟ್ಟು ಓಡೋಗಿದ್ದಕ್ಕೆ ಊರ್ ಮಂದಿನ ಆಡ್ಕೊಂಡು ನಗಾತ್ಬಿಟ್ರ ಪಾಪ. ಅಯ್ಯಯ್ಯೋ, ಹಿಂಗಾಗಬಾರ್ದಾಗಿತ್ತು ಬಿಡು. ಈಗ ಪೊಲೀಸ್ ಕಂಪ್ಲೇಂಟ್ ಏನ್ರ ಕೊಡ್ತಾನಂತನ? ಇಬ್ರು ಬೇಕಾಗಿ ಓಡೋಗ್ಯಾರ, ಆಕಿ ನೀನ್ ಕಿಡ್ನಿ ಮಾಡ್ಯಾರ ಅವ್ರು ಓಡ ಕಂಪ್ಲೇಂಟ್ ಕೊಟ್ಟಾಕ ಬಿಡು. ಬಂದಿಂದಾದ್ರೂ ಅದನ್ನ ಅಂತಾರ, ನಿಲ್ರ ನಾ ಇಬ್ರು ಕೂಡ ಬಾಳೆ ಮಾಡ್ತೇವ ಅಂತಾರ. ಇಷ್ಟಕ್ಕೂ ಅದನ್ನೆಲ್ಲ ಏನ್ ಕಂಪ್ಲೇಂಟ್ ಕೊಡ್ತಾರ ಸಂತಕ? ಅದಕ್ಕೆ ಹಂದಿ ಬಸ್ಸನ್ ಹಿಂತಿದಾಳಲ್ಲ, ಈ ಎಮ್ಮಿ ಬಸ್ಸನ್ ಮನ್ಯಾಗ ಬಂದ ಉಳ್ಕೊಂಡಾಳ ಆಕಿನು. ನನ್ನ ಗಂಡಿನ ನಿನ್ನ ಹೆಂಡತಿ ತಗೊಂಡು ಓಡೋಗ್ಯಾನ, ನಾನು ನಿನ್ನ ಮನೆಗೆ ಇರಕ್ಕೆ ಅಂತೇಳಿ. ಅವನು ಆತಂಗಾರ ಇರು, ನಾನು ಹೆಂಡತಿನೂ ನಿನ್ನ ಗಂಡನ್ ತಗೊಂಡೋಗ್ಯಾಳ, ನೀನು ನನ್ನ ಜೊತೆಗಿರ ಅಂತ ಇವ್ರಿಬ್ರು ಒಂದಾಗ್ಬಿಟ್ಟಾರ. ಅಯ್ಯೋ ನನ್ ದೇವ್ರೆ, ಎಂತ ಕಾಲ್ ಬಂತ ಅಯ್ಯವ್ವ. ಅಂದ್ರ ಇವ್ರು ಮಂದಿ ಮನಿ ಚಾಡ ಆಡ್ಕೊಳ್ಳೋದು ಅರ್ಧ ಆಗೈತಂತ ಈ ನಮ್ನಿ ಮನ್ಸಿಕಾಗಿದ್ಲ ನನ್ನ ಹೆಂಡತಿ. ನಾನು ಅತ್ತಿಯವ್ರಿಗೆ ಏನೋ ಆಗೇ ಬಿಡ್ತು, ಇನ್ಮ್ಯಾಗ ಆರಾಮ್ ಇರ್ಬೋದಂತ ಖುಷಿ ಪಟ್ಟು ಬಿಟ್ಟಿದ್ದೆ.